ಇನ್ನೊಂದು ಕಡೆಗೆ ಶಿವಣ್ಣ 26ನೇ ತಾರೀಕಿಗೆ ಬರ್ತಾರೆ, ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ತಾರೆ ಅನ್ನುವಂಥದ್ದಿತ್ತು. ಫೈನಲಿ ಶಿವಣ್ಣ ಬ್ಯಾಕ್. ಹೆಂಗೆ ಬಂದಿದ್ದಾರೆ, ಯಾವ ಲುಕ್ಕಲ್ಲಿದ್ರೋ, ಯಾವ ಗತ್ತಿನಲ್ಲಿದ್ರೋ ಅದೇ ಲುಕ್ಕು, ಅದೇ ಗತ್ತಿನ ಮೂಲಕವಾಗಿ ಈಗ ಶಿವಣ್ಣ ಬಂದಿದ್ದಾರೆ. ಸೊ ಇವತ್ತೇನೆಲ್ಲ ಬೆಳವಣಿಗೆಗಳಾಗಿದೆ, ಶಿವಣ್ಣ ಬಂದಂಥ ಲುಕ್ ಹೇಗಿತ್ತು, ಎಷ್ಟೊತ್ತಿಗೆ ಬಂದರು, ಇವೆಲ್ಲದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಅದೇ ಶಿವಣ್ಣ ಈಸ್ ಬ್ಯಾಕ್. ಸೊ ಟಗರು ಯಾವ ರೀತಿಯಾಗಿ ಗುಮ್ಮುತ್ತಾ ಇತ್ತೋ ಅದೇ ರೀತಿಯಾಗಿ ಗುಮ್ಮಕ್ಕೆ ಬಂದಿದೆ. ಹಾಗೆ ನೋಡಿದರೆ ಶಿವಣ್ಣ ಗುಮ್ಮುವಂಥ ವ್ಯಕ್ತಿ ಅಲ್ಲ, ಚಿತ್ರದಲ್ಲಿ ಮಾತ್ರ ಗುಮ್ಮುವಂಥ ಪಾತ್ರಗಳನ್ನು ಅವ್ರು ನಿರ್ವಹಿಸ್ತಾರೆ. ಅದು ಯಾವ ಲುಕ್ಕಲ್ಲಿ ಇದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಟಗರು ಬಂತು, ಟಗರು ಅಂತಲೇ ಈಗ ಹೇಳ್ತಾ ಇರೋದು, ಶಿವಣ್ಣ ಈಸ್ ಬ್ಯಾಕ್ ಅಂತ ಹೇಳಿ. ಸೊ ಶಿವಣ್ಣ ಅವರು ಈಗ ಬಂದಿರುವಂಥದ್ದು ಕ್ಯಾನ್ಸರನ್ನು ಗೆದ್ದುಕೊಂಡೇ ಬಂದಿದ್ದಾರೆ ಶಿವಣ್ಣ. ಸೊ ಟಗರು ಬಂತು, ಈಗ ಟಗರು ಅಂತಲೇ ಹೇಳ್ತಾ ಇರೋದು. ಯಾಕೆ? ಅದೇ ಲುಕ್ಕು, ಅದೇ ಖದರ್ ಮೂಲಕವಾಗಿ ಈಗ ಶಿವಣ್ಣ ಬಂದಿದ್ದಾರೆ. ಕ್ಯಾನ್ಸರನ್ನು ಗೆದ್ದು ಬಂದಿರೋದು ಶಿವಣ್ಣ. ಭಾಳ ಜನಕ್ಕೆ ಪ್ರಶ್ನೆಗಳಿತ್ತು, ಏನಾಗಿತ್ತು ಏನಿಲ್ಲ, ಅವರೇ ಮತ್ತೆ ಆಮೇಲೆ ಹೇಳಿದರು. ಅಮೆರಿಕಾದಿಂದ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. 26ನೇ ತಾರೀಕಿಗೆ ಜನವರಿಗೆ ವಾಪಸ್ ಬರ್ತೀವಿ ಅಂತಂದಿದ್ರು, ಬಂದಿದ್ದಾರೆ. ಅಭಿಮಾನಿಗಳಿಂದ ಈಗ ಭರ್ಜರಿಯಾದಂಥ ಸ್ವಾಗತವೇ ಶಿವಣ್ಣಗೆ ಸಿಕ್ತು. ಕಿಂಗ್ ಈಸ್ ಬ್ಯಾಕ್ ಅಂತ ಶಿವಣ್ಣ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಜೀವನವೇ ಒಂದು ಪಾಠ ಅಂತ ಶಿವಣ್ಣ ಅವರು ಹೇಳ್ತಾ ಇರೋದು ನಿಜ. ಪ್ರತಿ ದಿನವೂ ಕೂಡ ಒಂದೊಂದು ಪಾಠವನ್ನು ಜೀವನ ಕಲಿಸಿಕೊಡುತ್ತೆ. ಸೊ ಹಾಗಿದ್ದಾಗ ಇವತ್ತು ಬಂದಿದ್ದು ಎಷ್ಟು ಗಂಟೆಗೆ, ಏನೆಲ್ಲ ಬೆಳವಣಿಗೆಗಳಾಯಿತು, ಅದರ ಒಂದು ವರದಿ ಇಲ್ಲಿದೆ ನೋಡಿ. ಕ್ಯಾನ್ಸರ್ ಗೆದ್ದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಮೆರಿಕದಿಂದ ಬೆಂಗಳೂರಿಗೆ ವಾಪಸ್. ನಟ ಶಿವರಾಜ್ ಕುಮಾರ್ಗೆ ಭರ್ಜರಿ ಸ್ವಾಗತ. ಸೇಬಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಸಂಭ್ರಮ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಸ್ ಬ್ಯಾಕ್. ಅದೇ ಲುಕ್ಕು, ಅದೇ ಖದರ್, ಹೊಸ ಜೋಶ್ನೊಂದಿಗೆ 1 ತಿಂಗಳ ಬಳಿಕ ಅಮೆರಿಕದಿಂದ ನಟ ಶಿವಣ್ಣ ತಾಯ್ನಾಡಿಗೆ ಮರಳಿದ್ದಾರೆ. ಮೂತ್ರಕೋಶದ ಕ್ಯಾನ್ಸರ್ ಸಂಬಂಧ ಚಿಕಿತ್ಸೆಗಾಗಿ ಡಿಸೆಂಬರ್ 18ರಂದು ಅಮೆರಿಕಕ್ಕೆ ತೆರಳಿದ್ದ ಶಿವರಾಜ್ ಕುಮಾರ್ ಡಿಸೆಂಬರ್ 24ರಂದು ಮಿಯಾಮಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. 1 ತಿಂಗಳ ಬಳಿಕ ಶಿವಣ್ಣ ಬೆಂಗಳೂರಿಗೆ ವಾಪಸ್ಸಾಗಿದ್ದು, ಶಿವಣ್ಣ ಅವರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆಪ್ತರು, ಅಭಿಮಾನಿಗಳು ಭರ್ಜರಿ ಸ್ವಾಗತ ಕೋರಿದರು. ನಮ್ಮೆಲ್ರಿಗೂ ಭಾಳ ಖುಷಿ ಇದೆ ಸರ್. ಇದೇನೆಂದರೆ ಎಲ್ರಿಗೂ ಗೊತ್ತಿದೆ ಶಿವಣ್ಣನ ವ್ಯಕ್ತಿತ್ವ ಎಂಥದ್ದಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು. ಅವ್ರ ಮನಸ್ಸಲ್ಲಿ ಕಲ್ಮಶನೇ ಇಲ್ಲ, ಅವ್ರಿಗೆ ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ. ಸೊ ಆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಈ ನೇಚರ್ ಪ್ರೂವ್ ಮಾಡಿದೆ ನೋಡಿ. ಅಷ್ಟು ದೊಡ್ಡ ತೊಂದರೆ ಆಗಿದ್ರೂ ಈಸಿಯಾಗಿ ಅದನ್ನು ಫೇಸ್ ಮಾಡಿ ಅದರಿಂದ ಕಂಪ್ಲೀಟಾಗಿ ಗುಣಮುಖರಾಗಿ ಬಂದಿದ್ದಾರೆ. ಒಳ್ಳೆ ಜನಕ್ಕೆ ಒಳ್ಳೇದಾಗುತ್ತೆ, ಅದಕ್ಕೆ ಶಿವಣ್ಣ ಅಂತ ಹೇಳೋದು ಸರ್. ಅದಕ್ಕೆ ಇಷ್ಟು ಜನ ತುಂಬಿರೋದು. ವಿಮಾನ ನಿಲ್ದಾಣದಿಂದ ಹೊರಬರುತ್ತಲೇ ಎಲ್ಲರೆಡೆ ಮುಗುಳ್ನಗುತ್ತಾ ಕೈ ಬೀಸಿದ ಶಿವಣ್ಣ ತಮ್ಮ ಸ್ವಾಗತಕ್ಕೆ ಆಗಮಿಸಿದವರನ್ನ ತಬ್ಬಿ ಸಂತಸಪಟ್ಟರು. ಬಳಿಕ ವಿಮಾನ ನಿಲ್ದಾಣದ ಹೊರಗೆ ತಮಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳ ಕಡೆ ಕೈ ಬೀಸಿದರು. ಬಳಿಕ ನಿವಾಸದತ್ತ ತೆರಳಿದ ಶಿವರಾಜ್ ಕುಮಾರ್ಗೆ ಸಾದಳ್ಳಿ ಟೋಲ್ನಲ್ಲಿ ಬೃಹತ್ ಸೇಬಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದರು. ಅಭಿಮಾನಿಗಳ ಖುಷಿ ಕಂಡು ಕಾರಿನ ರೂಫ್ ಏರಿದ ಶಿವಣ್ಣ ಎಲ್ಲರತ್ತ ಕೈ ಬೀಸಿ ಥ್ಯಾಂಕ್ಸ್ ಹೇಳಿದರು. ಅವತ್ತು ಆತಂಕ ಆಗಿದ್ರು ನಮಗೊಂಥರ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ಪೂಜೆ ಗವಿಗಾಂಧರ್ಶಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ತು. ಬೇಗ ಹೋದ್ರು ಕರ್ನಾಟಕ ಜನತೆ ಆಶೀರ್ವಾದ, ಅಣ್ಣವರಮ್ಮರ ಆಶೀರ್ವಾದ, ಅವರು ಮಾಡಿದ ದಾನ ಧರ್ಮ, ಮನೆಗೋರು ಯಾರಿಗೋರು ಅನ್ನಪೂರ್ಣೇಶ್ವರ ತಾಯಿ ಗೀತಕ್ಕ ಅನ್ನ ಆಗ್ತಾರೆ ಪ್ರತಿಯೊಬ್ಬರಿಗೂ. ಇದನ್ನೇ ಅವ್ರನ್ನ ಇವತ್ತು ಕಾಪಾಡ್ಕೊಂಡು ಬಂದು ಆಮೇಲೆ ಆಶೀರ್ವಾದದಿಂದ ಎಲ್ಲ ಬೇಗ ಬರ್ತಾ ಇದ್ದಾರೆ ಸರ್. ನಮ್ಗೆ ಭಾಳ ಸಂತೋಷ. ಇವತ್ತೇ ಹೊಸ ಬಟ್ಟೆ ಹಾಕಿರೋದು ನಾವು. ಇವತ್ತೇ ಹೊಸ ವರ್ಷ ಮಾಡ್ತಾಯಿದ್ವಿ, ಇವತ್ತೇ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ವಿ. ನಮ್ಗೆ ಅವ್ರು ಬರೋದೇ ಒಂದು ಸಂಕ್ರಾಂತಿ ಹಬ್ಬ, ಹೊಸ ವರ್ಷ. ನಮಗೆ ಕರ್ನಾಟಕದಲ್ಲಿ ಒಂದು ಇಡೀ ಕರ್ನಾಟಕದಲ್ಲಿ ಎನರ್ಜಿ ಕಿಂಗ್ ಅಂತ ಹೇಳ್ತಾರಲ್ಲ, ಅದು ನಮ್ಮ ಶಿವಣ್ಣನೇ. ಈ ರೀತಿ ಒಂದು ಆಪ್ರೇಷನ್ ಆಗಿ 190 ಒಳಗೇನು ಹಾಕಿ ಇಷ್ಟು ರಿಕವರಿ ಆಗಿ ಅದು ಆಗಿ ಆಪ್ರೇಷನ್ ಆಗಿ 1 ವಾರಕ್ಕೆಲ್ಲ ಬಂದು ಲೈವ್ ಬರ್ತಾರೆ, ಅಭಿಮಾನಿಗಳು ತಿಳಿಸ್ತಾರೆ ಅಂತಂದರೆ ಅಭಿಮಾನಿಗಳು ಅವ್ರ ಮೇಲೆ ಎಷ್ಟು ಪ್ರೀತಿ ಇಕ್ಕಿದಾರೋ ಅಷ್ಟೇ ಅಭಿಮಾನ ನಮ್ಮ ಶಿವಣ್ಣನ ಇಕ್ಕಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ನಮ್ಮ ಶಿವಣ್ಣ ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ, ಎನರ್ಜಿ ಆಗಿರ್ತಾರೆ, ಇನ್ನೂ 106 ಸಿನಿಮಾ ಮಾಡ್ತಾರೆ, ಎಲ್ಲರಿಗೂ ಧಮಾಕ ಮೇಲೆ ಧಮಾಕಗಳು ಕೊಡ್ತಾರೆ. ನಮಗೆ ಶಿವಣ್ಣ ಬಂದು ಆಟ್ರಿಕ್ ಇರೋ, ನಮ್ಗೆ ಈಗ ಆಟ್ರಿಕ್ ಹಬ್ಬ ಬಂದ್ಬಿಟ್ಟಿದೆ. ಹೆಂಗೆ ಯಾವ ರೀತಿ ಅಂತಂದರೆ ಹೊಸ ವರ್ಷ, ಸಂಕ್ರಾಂತಿ, ಗಣರಾಜ್ಯೋತ್ಸವ ಹೆಂಗಿದೆ ನೋಡಿ. ಶಿವಣ್ಣ ಅಭಿಮಾನಿಗಳು ಫುಲ್ ಖುಷ್. ಜೀವನವೇ ಪಾಠ ಎಂದ ನಟ ಶಿವಣ್ಣ ಮಾನ್ಯತಾ ಟೆಕ್ ಪಾರ್ಕ್ ನಿವಾಸಕ್ಕೆ ಆಗಮಿಸಿದ ಶಿವಣ್ಣ ಅವರನ್ನು ಆರತಿ ಬೆಳಗಿ ವಾದ್ಯ ಘೋಷಗಳೊಂದಿಗೆ ಅಭಿಮಾನಿಗಳು ಬರಮಾಡಿಕೊಂಡ್ರು. ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇತ್ತು. ಅಮೆರಿಕಕ್ಕೆ ಹೋಗಬೇಕಾದ್ರೆ ಎಮೋಷನಲ್ ಆಗಿದ್ದೆ, ಭಯನೂ ಇತ್ತು. ಏನೇ ಆದರೂ ಜೀವನದಲ್ಲಿ ಫೇಸ್ ಮಾಡಲೇಬೇಕು. ಆದರೆ ಅಲ್ಲಿಗೆ ಹೋದ ಮೇಲೆ ಕಾನ್ಫಿಡೆನ್ಸ್ ಬಂತು. ಶಸ್ತ್ರಚಿಕಿತ್ಸೆ ಆಗುವ ದಿನವೂ ಭಯ ಇತ್ತು. ನಾನು ಈಗ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಕಿಂಗ್ ಇಸ್ ಬ್ಯಾಕ್ ಅಂತ ಶಿವಣ್ಣ ಹೇಳಿದ್ದಾರೆ. ಜೀವನನೇ ಒಂದು ಪಾಠ ಅಂತ ಶಿವಣ್ಣ ಹೇಳಿದ್ದಾರೆ. ಏನಾದರೂ ಫೇಸ್ ಮಾಡಬೇಕಷ್ಟೇ.
ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಸರಿ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ. ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ. ಮಾಡಬೇಕು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡೋದು. ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುಗ್ದಿರೋ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತಿಲ್ಲ, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು. ಎಲ್ಲ ಅಭಿಮಾನಿಗಳು ಕಿಂಗ್ ಇಸ್ ಬ್ಯಾಕ್ ಅಂತ. ಡಾಕ್ಟ್ರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರನ್ನ ನೋಡಿದ ಮೇಲೆ ನನಗೆ ಸಮಾಧಾನ ಆಗಿತ್ತು. ಅವ್ರ ಮೇಲಿದ್ದಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ನ. ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇತ್ತು. ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಕೊಡಿ, ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಹತ್ರ, ಇಲ್ಲಿ ಡಾಕ್ಟರ್ನ ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದಕ್ಕೆ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಿಲ್ಲ. ಇನ್ನು ಶಿವಣ್ಣ ಅವರ ನಿವಾಸಕ್ಕೆ ದೊಡ್ಡಮನೆ ಕುಟುಂಬ ಆಗಮಿಸಿ ಅವರ ಆರೋಗ್ಯ ವಿಚಾರಿಸಿದರು. ರಾಘಣ್ಣ ದಂಪತಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಸಹೋದರಿ ಪೂರ್ಣಿಮಾ, ಚಿನ್ನೇಗೌಡರು ಸೇರಿದಂತೆ ಹಲವರು ಆಗಮಿಸಿ ಅವರಿಗೆ ಧೈರ್ಯ ತುಂಬಿದರು. ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆದಮೇಲೆ ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾಯಿದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ. ಇವತ್ತು ಎಲ್ಲ ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದ್ದೇನೆಂದರೆ ತುಂಬ ಖುಷಿ ಆಗ್ತದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯಿತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೇ ಇದ್ದೀರ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಬಂದಿದ್ದಾರೆ. ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಒಟ್ಟಿನಲ್ಲಿ ಹೊಸ ಉತ್ಸಾಹದೊಂದಿಗೆ ನಟ ಶಿವರಾಜ್ ಕುಮಾರ್ ವಾಪಸ್ಸಾಗಿದ್ದಾರೆ. ಕೆಲ ದಿನಗಳ ವಿಶ್ರಾಂತಿ ಬಳಿಕ ಮತ್ತೆ ಶೂಟಿಂಗ್ಗೆ ಮರಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.